ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಗ್ರೂಪ್ ಟಾಸ್ಕ್ ನಡೀತಾ ಇದೆ. ಮನೆಯ ಸದಸ್ಯರನ್ನ 2 ತಂಡಗಳಾಗಿ ವಿಂಗಡಣೆ ಮಾಡಲಾಗಿದೆ. ತ್ರಿವಿಕ್ರಮ್ ನಾಯಕನಾಗಿರುವ ಗ್ರೂಪ್ನಲ್ಲಿ ಭವ್ಯ, ಗೌತಮಿ ಜಾಧವ್, ಮಂಜು ಹಾಗೂ ಚೈತ್ರಾ ಕುಂದಾಪುರ ಇದ್ರೆ, ಅತ್ತ ರಜತ್ ಗುಂಪಿನಲ್ಲಿ ಧನ್ರಾಜ್, ಹನುಮಂತ, ಐಶ್ವರ್ಯ ಹಾಗೂ ಮೋಕ್ಷಿತಾ ಪೈ ಇದ್ದಾರೆ. ಈ 2 ಗ್ರೂಪ್ಗಳ ಮಧ್ಯೆ ಕಾಲಕಾಲಕ್ಕೆ ಟಾಸ್ಕ್ ನಡೆಯುತ್ತೆ. ಹೀಗೆ ಟಾಸ್ಕ್ ನಲ್ಲಿ ಗೆದ್ದ ತಂಡ ಎದುರಾಳಿ ತಂಡದಲ್ಲಿರುವ ಸದಸ್ಯರನ್ನ ನಾಮಿನೇಟ್ ಮಾಡುವ ಅವಕಾಶ ಪಡಿತಾರೆ. ಜೊತೆಗೆ ನಾಮಿನೇಷನ್ ಇಂದ ಪಾರಾಗುವ ಅವಕಾಶ ಕೂಡ ನೀಡಲಾಗ್ತಾ ಇದೆ. ಅದರಂತೆ ನಿನ್ನೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ನೀಡಿದ್ರು. ಇದರಲ್ಲಿ ಗೆದ್ರೆ ನಾಮಿನೇಷನ್ ಇಂದ ಪಾರಾಗಬಹುದು. ಆದ್ರೆ ಈ ಟಾಸ್ಕ್ ಮಾಡಲಾಗದೆ ಚೈತ್ರಾ ಕುಂದಾಪುರ ಅವರು ಪರದಾಡಿ ಕಣ್ಣೀರಿಟ್ಟಿದ್ದಾರೆ. ಚೆಂಡನ್ನ ಕೋಲಿನಿಂದ ಸಾಗಿಸುವ ಟಾಸ್ಕ್ ಅನ್ನ ನೀಡಲಾಗಿತ್ತು. ಚೈತ್ರಾ ಕುಂದಾಪುರ ಈ ಆಟದಲ್ಲಿ ಸಫಲರಾಗಲಿಲ್ಲ. ಆತುರ ಬೇಡ ಚೈತ್ರಕ್ಕ ಅಂತ ಸಹಸ್ಪರ್ಧಿಗಳು ಸೂಚಿಸಿದ್ರು ಕೂಡ ಅದಕ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಇನ್ನು ತ್ರಿವಿಕ್ರಮ್ ಕೂಡ ಪ್ರತಿಕ್ರಿಯಿಸಿ, ಅಮ್ಮೋ 50 ಚಾನ್ಸ್ ಆಯಿತು, ಒಂದೇ ಒಂದು ಬಾಲ್ ತಳ್ಳಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಆಟದ ನಡುವೆಯೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಚೈತ್ರ ತಿಳಿಸಿದ್ದು, ಆಗೋಲ್ಲ ಅಂದ್ರೆ ಹೇಗೆ ಅಂತ ಭವ್ಯ ಕೂಡ ಚೈತ್ರ ಮೇಲೆ ರೇಗಿದ್ರು. ಇನ್ನು ಚೈತ್ರ ಕುಂದಾಪುರ ಈ ಟಾಸ್ಕ್ ಅನ್ನ ಆಡೋದಕ್ಕೆ ಆಗದೆ ಕಣ್ಣೀರು ಹಾಕಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನು ಆಡಲು ಆಗದೆ ಅದೇ ಕೋಲಿನಿಂದ ತಲೆಗೆ ಚಚ್ಚಿಕೊಂಡಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಬಾಲ್ ಟಾಸ್ಕ್ ಆಡೋದಕ್ಕೆ ಇವರಿಗೆ ಆಗ್ಲಿಲ್ಲ. ಹೀಗಾಗಿ ಅವರ ತಂಡದ ಸದಸ್ಯರೇ ಚೈತ್ರಾ ಮೇಲೆ ರೇಗಾಡಿದ್ದಾರೆ.